ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಮನೋವಿಕಾಸ ಆತ್ಮವಿಕಾಸವನ್ನ ಮಾಡಿಕೊಳ್ಳುವಂಥವರು ಕಲಿಬೇಕು ಅನ್ನೋರು ಈ ಜೀವನ ದರ್ಶನ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಣೆ ಮಾಡಿ. ಇಂದಿನ ವಿಷಯ ರಾಯರ ಕುದುರೆ ಕತ್ತೆ ಆಯಿತು ಅಂತ ಸಾಕಷ್ಟು ಜನರು ಪ್ರಶ್ನೆ ಕೇಳಿದಿರಾ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇದ್ದಂತಹ ಉತ್ಸಾಹ ಹೋಗ್ತಾ ಹೋಗ್ತಾ ನಮಗದು ಕುಂದೋಗ್ಬಿಡುತ್ತೆ, ಕ್ಷೀಣಿಸುತ್ತೆ. ಯಾಕೆ ಹೀಗೆ ಗುರುಗಳೇ? ಅದಾದ ನಂತರ ಅದನ್ನು ನಿರಂತರವಾಗಿ ಇಟ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು ನಾವು? ಈ ರಾಯರ ಕುದುರೆ ಕತ್ತೆ ಆಗುವಂಥದ್ದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಕಾಣಬಹುದು. ಪ್ರತಿಯೊಬ್ಬ ಮನುಷ್ಯನಲ್ಲಿ ಎಲ್ಲೋ ಕೋಟಿಲಿ ಒಬ್ಬರೋ ಇಬ್ಬರೋ ಮಾತ್ರ ಈ ಒಂದು ಸೇಯಿಂಗ್ ಅನ್ವಯಿಸಲ್ಲ ಅವ್ರಿಗೆ. ಯಾಕೆಂದ್ರೆ ಅವರು ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ವರೆಗೂ ಸಾಯೋವರೆಗೂ ಕೂಡ ಅದೇ ಫ್ರೀಕ್ವೆನ್ಸಿಲಿ ಇರ್ತಾರೆ, ಅದೇ ಜೋಶಲ್ಲಿ ಇರ್ತಾರೆ. ಯಾವುದೇ ಕಾರಣಕ್ಕೋದು ನೋ ಪ್ಲಸ್ ನೋ ಮೈನಸ್. ಆ ರೀತಿ ಮೇಂಟೈನ್ ಮಾಡೋದು ಬಹಳ ಬಹಳ ಕಷ್ಟ. ಆದರೆ ಸಾಕಷ್ಟು ಜನ ಈ ರೀತಿ ಮಾಡ್ತಾರೆ. ಏನು ಕಾರಣ ಅಂತಂದ್ರೆ ಮೂಲವಾಗಿ ಜೆನೆಟಿಕಲ್ ಪ್ರಾಬ್ಲಮ್. ನಮ್ಮ ಅಪ್ಪ ಅಮ್ಮ ಯಾವ ರೀತಿ ಇರ್ತಾರೋ ಅದು ಎಲ್ಲೋ ಒಂದ್ ಕಡೆ ಹರಿದು ಬಂದ್ಬಿಟ್ಟಿರ್ತದೆ, DNA ಸೇರ್ಕೊಂಡ್ಬಿಟ್ಟಿರ್ತದೆ. ಆದ್ರಿಂದ ಅದು ಒಂದು ಸಮಾಜದಲ್ಲಿ ಎಲ್ಲರೂ ಕೂಡ ಹಂಗೆ ಇರ್ತಾರೆ. 100 ಜನ ಹಂಗೆ ಮಾಡ್ತಾವ್ರು, ಒಬ್ಬ ಮಾತ್ರ ವಿಭಿನ್ನವಾಗಿದ್ದಾನೆ. ಅವನನ್ನ ಹೆಂಗ್ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ? ಅವನು ಹುಚ್ಚ ಇರ್ಬೋದು, ಖಂಡಿತವಾಗ್ಲ ಅವನ ತರ ನೋಡಿ ಇವರೆಲ್ಲ ಹೆಂಗ್ ಬದುಕ್ತಾವ್ರು, ಇದೇ ತರನೇ ನಾನು ಬದುಕ್ಬೇಕು, ಅದು ಮೈಂಡಿಗೆ ಬಂದ್ಬಿಡ್ತದೆ. ಅದಕ್ಕೋಸ್ಕರ ಅವನು ಅಷ್ಟೇ ರಾಯರ ಕುದುರೆ ಕತ್ತೆ ಆಯ್ತು. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಜೋಶಾಗಿರ್ಬೇಕು, ಓಡ್ಬೇಕು, ಆಮೇಲೆ ಬಿದ್ಕೊಂಡ್ಬಿಡ್ಬೇಕು ಅಷ್ಟೆ. ಅಯ್ಯೋ ನಂಗೆ ಆಗಲ್ಲಪ್ಪ ಅಂತ ಅಂದ್ಬಿಟ್ಟು ಬಿದ್ಕೊಂಡ್ಬಿಡ್ಬೇಕು. ಸುಮಾರು ಜನ ನೋಡಿದಿರಿ. ಇಲ್ಲಿ ನನ್ನ ಶಿಷ್ಯನ್ ಮಾಡ್ಕೊಳ್ಳಿ ಅಂತ ಸಾಕಷ್ಟು ಜನ ಬರ್ತಾರೆ. ಇವರಲ್ಲಿ ಹೆಚ್ಚಾಗಿ ಕಾಣ್ಬೋದು ಇದನ್ನ. ಸ್ಟಾರ್ಟಿಂಗ್ ಏನ್ ಜೋಶು, ಅಬಾ ಓಡಿದ್ದೇನು, ಎದ್ದಿದ್ದೇನು, ಸಮುದ್ರದಲ್ಲಿ ಬಿದ್ದಿದ್ದೇನು, ನದಿಲಿ ಬಿದ್ದಿದ್ದೇನು, ಹಂಗಾಗಿದ್ದೇನು, ನನ್ನನ್ನು ಹೊಗಳಿದ್ದೇನು, ಮೆಚ್ಚುಗೆ ವ್ಯಕ್ತಪಡಿಸಿದ್ದೇನು. ಆಮೇಲೆ ನಿಧಾನವಾಗಿ ರಾಯರ ಕುದುರೆ ಕತ್ತೆ ಆಗ್ತಾರೆ. ಯಾವುದೇ ರೀತಿ ಜೋಶ್ ಇಲ್ಲ, ಏನಿಲ್ಲ. ಟುಸ್ ಪಟಾಕಿ ಆಗೋಯ್ತು. ಪಟಾಕಿ ಹಚ್ಚಿದ್ರು ಸುರ್ರಂತ ಬಂತು, ಅಲ್ಲಿಗೆ ಬಂದು ಹಾರೋಯ್ತು. ಅದು ಬ್ಲಾಸ್ಟ್ ಆಗಲೇ ಇಲ್ಲ, ಹೊಡಿಲೇ ಇಲ್ಲ, ಡಮ್ ಅನ್ಲೇ ಇಲ್ಲ. ಅದೇ ರೀತಿ ಸಾಕಷ್ಟು ಜನ ಮಾಡ್ತಾರೆ. ಯಾತಕ್ಕೋಸ್ಕರ ಅಂತಂದ್ರೆ ಇವರು ಮೋಟಿವೇಶನ್ ತಗೊಂಡು ಬಂದಿರ್ತಾರೆ, ಮೋಟಿವೇಶನ್ ತಗೊಂಡು ಜಿಮ್ಗೆ ಸೇರಿರ್ತಾರೆ, ಮೋಟಿವೇಶನ್ ತಗೊಂಡು ಯೋಗಕ್ಕೆ ಸೇರಿರ್ತಾರೆ, ಮೋಟಿವೇಶನ್ ತಗೊಂಡು ಇದಕ್ಕೆ ಬಂದ್ಬಿಟ್ಟಿರ್ತಾರೆ. ಮೋಟಿವೇಶನ್ ಅಂದ್ರೆ ಏನು? ಯಾರೋ ಚೆನ್ನಾಗಿ ಹುಡುಗರೆಲ್ಲ ರೇಗಿಸ್ಬಿಟ್ರು, ನನ್ನ ಮಗನೇ ಏನೋ ನರ್ಪೆತ್ಲ ನಾರಾಯಣ ಇದ್ದಂಗಿದ್ಯಾ, ಜಿಮ್ ಮಾಡು ನೀನು ಚೆನ್ನಾಗಿ, ಹಂಗೆ ಅಂತ ಹೋಗ್ಬಿಟ್ಟು ಜಿಮ್ಗೆ ಹೋಗಿ 14,000 ರೂಪಾಯಿ ಕಟ್ಬಿಟ್ಟ. 2 ದಿವಸ ಹೋಗಿ ಅಳ್ಳಾಡಿಸ್ತ, 3ನೇ ದಿವಸ ಬದ್ಕೊಂಬಿಟ್ಟ, ಮಲ್ಕೊಳ್ಳಿಲ್ಲ, ಎದಳ್ಳಿಲ್ಲ. ಮತ್ತೆ 2 ದಿವಸ ಹೋದ, 1 ವಾರ ರಜಾ ಹಾಕ್ಬಿಟ್ಟ, 1 ವಾರ ಹೋದ, 3 ತಿಂಗಳು ರಜಾ ಹಾಕ್ಬಿಟ್ಟ. ಇದೇನಂದ್ರೆ ಮೋಟಿವೇಶನ್. ಯಾರೋ ಬೈದ್ರು, ಯಾರೋ ಹೇಳಿದ್ರು, ಯಾರೋ ಹೀಯಾಳಿಸಿದ್ರು, ಯಾರೋ ಕಾಲಿಡಿದ್ರು, ಅದಕ್ಕೋಸ್ಕರ ಹೋಗಿ ಮಾಡ್ಬಿಡೋದು. ಅಥವಾ ಟಿವಿಗಳಲ್ಲಿ ಈ ಫೇಸ್ಬುಕ್ ಯೂಟ್ಯೂಬ್ಗಳಲ್ಲಿ ನೋಡಿ, ಹಿಂಗೆಲ್ಲ ಮಾಡ್ಬೋದಾ, ನಾನು ಮಾಡ್ಬಿಡ್ತೀನಿ, ಹೋಗ್ಬಿಡ್ತಾರೆ. 1-2 ದಿವಸ ಅಳ್ಳಾಡಿಸ್ಬಿಡ್ತಾರೆ, 3ನೇ ದಿವಸಕ್ಕೆ ಬಿಟ್ಟುಬಿಡ್ತಾರೆ ಅಷ್ಟೇ. ಇದೆಲ್ಲವೂ ಏನು ಅಂತಂದ್ರೆ ಇನ್ಸ್ಪೈರ್ ಆಗೋದು. ಸೊ ಕುತೂಹಲದಿಂದ, ಆಸಕ್ತಿಯಿಂದ ನೋಡ್ಬಿಡೋದು. ಆ ಕುತೂಹಲ, ಆಸಕ್ತಿ, ಪ್ರಭಾವ ಇದೆಲ್ಲವೂ ಕೂಡ ತಾತ್ಕಾಲಿಕವಾಗಿದೆಯಾ, ಶಾಶ್ವತವಾಗಿದೆಯಾ, ಇದನ್ನ ನಾವು ತಿಳ್ಕೊಳ್ಳೋದು. ಕೇವಲ ತಾತ್ಕಾಲಿಕಕ್ಕೋಸ್ಕರ ನಾವು ಬಲಿ ಕೊಟ್ಟುಬಿಡ್ತೇವೆ. ದುಡ್ಡನ್ನು ಹಾಳು ಮಾಡ್ಕೊಂಡು, ಸಮಯವನ್ನು ಹಾಳು ಮಾಡ್ಕೊಂಡು ಹೋಗಿ ಸೇರ್ಕೊಂಡ್ಬಿಡ್ತೇವೆ. ಅದಾದ್ಮೇಲೆ ಏನೇ ತಿಪ್ಪುರ್ಲಾಗ ಹಾಕಿದ್ರು ಮಾಡೋದಿಲ್ಲ. ಇಲ್ಲಿ ನನ್ನ ಅನುಭವಗಳನ್ನು ಹೇಳ್ತೀನಿ ನಿಮಗೆ. ಬಹಳಷ್ಟು ಜನ ಯೋಗಾಗೆ ಹೋಗ್ತಾರೆ, ದುಡ್ಡು ಕಟ್ತಾರೆ, 1 ತಿಂಗಳು ಮಾಡ್ತಾರೆ, 2 ತಿಂಗಳು ಮಾಡ್ತಾರೆ, 3ನೇ ತಿಂಗಳು ಬಿಟ್ಬಿಡ್ತಾರೆ, ಅಷ್ಟೇ ಮುಗಿದೋಯ್ತು. ಜಿಮ್ಗೆ ಹೋಗ್ತಾರೆ, ಅದಕ್ಕೂ ಹಂಗೆ ಮಾಡ್ತಾರೆ. ನಾನು ಮ್ಯೂಸಿಕ್ ಕಲಿತೀನಿ ಅಂತ ಹೋಗ್ತಾರೆ, 1 4-5 ತಿಂಗಳು ಬಿಟ್ಬಿಡ್ತಾರೆ. ಇನ್ನೂ ಹೆಚ್ಚಂದ್ರೆ 5-6 ತಿಂಗಳು ಮಾಡ್ತಾರೆ, ಬಿಟ್ಟುಬಿಡ್ತಾರೆ. ಯಾರೂ ಅದನ್ನು ಕಂಪ್ಲೀಟ್ ಮಾಡೋದಿಲ್ಲ. ನಾನು ಕೆಲವೊಂದು ಅಧ್ಯಯನಗಳನ್ನು ಮಾಡಬೇಕು, ಬಹಳ ಇಷ್ಟ ನನಗೆ. ಆದ್ರಿಂದ ಎಲ್ಲೆಲ್ಲಿ ಕ್ಲಾಸ್ಗಳಿದೆ, ಮ್ಯೂಸಿಕ್ ಕ್ಲಾಸ್ಗಳು, ವೋಕಲ್ ಇರ್ಬೋದು, ಇನ್ಸ್ಟ್ರೂಮೆಂಟಲ್ ಇರ್ಬೋದು, ಅವ್ರ ಹತ್ರ ಎಲ್ಲ ಹೋಗಿ ಕೇಳಿದಾಗ ಎಷ್ಟು ಅಡ್ಮಿಷನ್ ಆಗಿದೆ, ಈ ಒಂದು ಇನ್ಸ್ಟಿಟ್ಯೂಟಲ್ಲಿ ಎಷ್ಟು ಅಡ್ಮಿಷನ್ ಆಗಿದೆ, ಸುಮಾರು 1 ವರ್ಷದಲ್ಲಿ 1,000 ಅಡ್ಮಿಷನ್ ಆಗುತ್ತೆ. ಅದರಲ್ಲಿ ಫುಲ್ಫಿಲ್ ಮಾಡೋರು ಯಾರು, ಪೂರ್ತಿ ಕಲಿಯೋರು ಯಾರು? 70% ಅದನ್ನ ಕಲಿಯೋದೇ ಇಲ್ಲ, ಓನ್ಲಿ 30% ಮಾತ್ರ ಫುಲ್ಫಿಲ್ ಮಾಡಿರ್ತಾರೆ. ಆ ಫುಲ್ಫಿಲ್ ಮಾಡಿರೋದ್ರಲ್ಲಿ ಒಂದು 3 to 7% ಮಾತ್ರ ಅದನ್ನ ವೃತ್ತಿಯಾಗಿ ಆಯ್ಕೆ ಮಾಡ್ಕೊಂಡ್ರೆ, ಅಂದ್ರೆ ಫುಲ್ ಟೈಮ್ ಮಾಡ್ತಾ ಇರ್ತಾರೆ. ಇನ್ನು ಮಿಕ್ಕದವರು 93% 93 to 99% ಉಪಯೋಗ ಆಯ್ತು.
ಅಂದರೆ ಇಲ್ಲಿ ಮೂಲವಾಗಿ ಏನು ರಾಯರು ಕುದುರೆ ಕತ್ತೆ ಆಯಿತು ಅಂತಂದರೆ, ನೀವು ತಾತ್ಕಾಲಿಕವಾದ ಆಸಕ್ತಿ ನಿಮ್ಮಲ್ಲಿ ಮೂಡಿರುತ್ತೆ, ತಾತ್ಕಾಲಿಕವಾದ ಕುತೂಹಲ ಮೂಡಿರುತ್ತೆ, ತಾತ್ಕಾಲಿಕವಾಗಿ ನಾನು ಕಲಿಬೇಕು ಅಂತಲೂ ಅನಿಸಿರುತ್ತೆ, ಅದಕ್ಕೆ ನುಗ್ಗಿಬಿಡ್ತೀರಾ. ದಯವಿಟ್ಟು ಆ ರೀತಿ ಮಾಡಬೇಡಿ. ಇದನ್ನ ಹೇಗೆ ಜಡ್ಜ್ ಮಾಡಬೇಕು ಅಂದರೆ, ನಿಜವಾಗ್ಲೂ ನಾನು ಅದನ್ನ ಇಷ್ಟಪಡ್ತಾ ಇದ್ದೀನ, ಇದು ನನಗೆ ಅವಶ್ಯಕತೆನಾ, ಮಾಡಿದ್ರೂ ನಡೆಯುತ್ತೆ ಅಥವಾ ಮಾಡಲೇಬೇಕು ಅಂತ ನನ್ನ ಮನಸ್ಸು ಅಪಾಪಿಸ್ತಾ ಇದೆ, ತುಡಿತಾ ಸ್ಟಾರ್ಟ್ ಆಗಿದೆ, ಇದು ನನಗೆ ಬೇಕೇ ಬೇಕು ಅಂತ. ಆ ರೀತಿ ಖಂಡಿತವಾಗ್ಲೂ ಅದನ್ನೆಲ್ಲವನ್ನ ಮೊದಲು ನೀವು ಜಡ್ಜ್ ಮಾಡಿ. ಯಾರ್ದೋ ಒಂದು ಮಾತನ್ನ ಕೇಳಿ, ಯಾವುದೋ ಒಂದು ವಿಡಿಯೋ ನೋಡಿ ಇನ್ಸ್ಪೈರ್ ಆಗಬೇಕು, ಅದರಿಂದ ಇನ್ಸ್ಪೈರ್ ಆಗಬೇಕು. ಆದರೆ ನಾವು ಮಾಡೋ ವೃತ್ತಿಯನ್ನು ಬಿಟ್ಟು ಯಾವುದೋ ಪ್ರವೃತ್ತಿಯನ್ನು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ, ಅದನ್ನು ಹವ್ಯಾಸವಾಗಿ ತಗೊಂಡಿದ್ದೀರಿ ಅಂದರೆ, ಮೊದಲು ತಾತ್ಕಾಲಿಕವಾದಂತಹ ಕುತೂಹಲ, ತಾತ್ಕಾಲಿಕವಾದಂತಹ ಆಸಕ್ತಿ, ಇದು ಶಾಶ್ವತವಾಗಿದೆಯಾ ತಾತ್ಕಾಲಿಕವಾಗಿದೆ, ಅದನ್ನು ನೀವು ತಿಳ್ಕೊಂಬಿಟ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಸಾಕಷ್ಟು ವಿದ್ಯೆಗಳನ್ನು ಕಲ್ತಿದ್ದೀನಿ, ಬಟ್ ಜೋಶಲ್ಲಿ ಯಾವುದು ಮಾಡಿಲ್ಲ. ಪ್ರಜ್ಞಾಪೂರ್ವಕವಾಗಿ ನನಗೆ ಉತ್ಸಾಹವನ್ನು ನೀಡಿದ್ರೆ ಮಾತ್ರ ನಾನು ಆ ವಿದ್ಯೆಗಳನ್ನು, ಕಲೆಗಳನ್ನು ಕಲಿತೀನಿ. ಕೇವಲ ಉತ್ಸಾಹ ಇದೆ, ನನ್ನಲ್ಲಿ ಪ್ರಜ್ಞಾವಂತಿಕೆ ಇಲ್ಲ, ವಿವೇಚನೆ ಇಲ್ಲ, ಖಂಡಿತವಾಗಲೂ ನಾನು ಆ ವಿದ್ಯೆಗಳನ್ನು ಕಲಿಯೋದಿಲ್ಲ, ನನಗೆ ಅನಾವಶ್ಯಕ. ಸಾಕಷ್ಟು ಜನ ಬಂದು ಇಂಥ ವಿದ್ಯೆ ಕಲ್ತ್ಕೊಳ್ಳಿ ಹಾಗೆ ಹೀಗೆ ಅಂತ, ನನಗೆ ಬೇಡ, ನಾನು ಆಳವಾಗಿ ಅಧ್ಯಯನ ಮಾಡ್ತೀನಿ, ಒಂದು 15 ದಿವಸ ಟೈಮ್ ತಗೊಳ್ತೀನಿ, ಒಂದು ತಿಂಗಳು ಟೈಮ್ ತಗೊಳ್ತೀನಿ, ಬೇಕಾ ಬೇಡವಾ ಅಂತ. ನಾವು ಆತರಗಾರನಿಗೆ ಬುದ್ಧಿಮಟ್ಟ ಅಂತ ಪಟಕ್ಕಂತ ಹೋಗಿ ಬಿದ್ದು ಬಿಡ್ತೀವಿ. ಆ ರೀತಿ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮೆಲ್ಲರಿಗೂ ನಾನು ನನ್ನ ಅನುಭವದ ಮಾತುಗಳನ್ನು ಹೇಳ್ತೀನಿ. ಇಡೀ ಭಾರತದಲ್ಲಿ, ಇಡೀ ವಿಶ್ವದಲ್ಲೇ ಅನ್ಕೊಳ್ಳಿ ಪರವಾಗಿಲ್ಲ, ಇಡೀ ಭಾರತದಲ್ಲಿ ಹೆಚ್ಚಾಗಿ ಶುರು ಮಾಡುವಂಥವ್ರು ಸಾಕಷ್ಟು ಜನ ಇದ್ದಾರೆ. ಎಲ್ಲವನ್ನ ಶುರು ಮಾಡ್ತಾರೆ, ಆದರೆ ಅಂತ್ಯಗೊಳಿಸೋರು ಕೇವಲ ಬೆರಳೆಣಿಕೆಯಷ್ಟು ಮಾತ್ರ. ಒಂದು 10 to 15%, ಹೆಚ್ಚಂದರೆ 10 to 15% ಶುರು ಮಾಡಿ ಅಂತ್ಯಗೊಳಿಸೋದು. ಇನ್ನು 85 ಭಾಗ 90 ಭಾಗದಷ್ಟು ಖಂಡಿತವಾಗ್ಲೂ ಅವರು ಶುರು ಮಾಡ್ತಾರಷ್ಟೇ, ಡೆಫಿನೆಟ್ಲಿ ಅವರು ಅದನ್ನು ಕಂಪ್ಲೀಟ್ ಮಾಡಿ. ಇಂಥವ್ರಿಗೆಲ್ಲ ನಾನು ಅನಾಥ ಮಕ್ಕಳು ಅಂತ ಕರೀತೀನಿ. ಅಂದರೆ ಅವ್ರ ಮಕ್ಕಳೆಲ್ಲ ಅನಾಥ ವಿಚಾರಗಳು, ಅನಾಥ ಕೆಲಸಗಳಲ್ಲೂ ಅನಾಥ ಕೆಲಸಗಳು. ಯಾಕೆಂದರೆ ಊಟಿಸ್ಬಿಡ್ತಾರೆ, ಬೀದಿಗೆ ಬಿಟ್ಬಿಡ್ತಾರೆ, ಹೋಗಿ ಭಿಕ್ಷೆ ಬೇಡ್ಕೊಂಡು ತಿನ್ನೋಗು ಅಂತ. ಅದೇ ರೀತಿ ನಿಮ್ಮ ಕೈಯಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂದರೆ, ಸಾಕಕ್ಕೆ ಯೋಗ್ಯತೆ ಇಲ್ಲ ಅಂತಂದರೆ ಮಕ್ಕಳನ್ನ ಯಾಕೆ ಹುಟ್ಟಿಸ್ಬೇಕು? ಅದೇ ರೀತಿ ನಮ್ಮ ಕೈಯಲ್ಲಿ ಅದನ್ನು ಪರಿಪೂರ್ಣಗೊಳಿಸೋಕ್ಕಾಗಲಿಲ್ಲ ಅಂದರೆ ಯಾಕೆ ಶುರು ಮಾಡಬೇಕು? ಶುರು ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಕೆಲವ್ರು ಏನು ಮಾಡ್ತಾರೆ, ಜೋಶಿಂದ ಹೋಗಿ ಶುರು ಮಾಡಿಬಿಡ್ತಾರೆ, ಆಮೇಲೆ ಬಿಟ್ಕೊಳ್ತಾರೆ. ದಯವಿಟ್ಟು ಆ ರೀತಿ ಮಾಡಬೇಡಿ, ಶುರುನೇ ಮಾಡಬೇಡಿ. ಏನೂ ಪಾಪ ಇಲ್ಲ, ಬಟ್ ಶುರು ಮಾಡಿ ಬಿಟ್ಬಿಡ್ತಿರಲ್ಲ, ಇದು ಮಹಾಪಾಪ ಕೃತ್ಯ, ದೊಡ್ಡ ಪಾಪ ಕೃತ್ಯ. ಅದಕ್ಕೆ ಈ ರೀತಿ ಮಾಡಬೇಕು. ಶುರು ಮಾಡಿದ್ಮೇಲೆ ಅದನ್ನು ಅಂತ್ಯಗೊಳಿಸಿ, ಯಾವುದೋ ಒಂದು ರೂಪದಲ್ಲಿ ಅಂತ್ಯಗೊಳಿಸಿ, ಅದು ನಿಮಗೆ ಖಂಡಿತವಾಗಲೂ ನಿಸರ್ಗ ಫಲಿತಾಂಶ ಕೊಟ್ಟೇ ಕೊಡ್ತದೆ. ಸೊ ರಾಯರ ಕುದುರೆ ಕತ್ತೆ ಆಯಿತು ಅನ್ನೋದ್ರ ಅರ್ಥ ಏನು ಅಂತಂದರೆ, ಮೊದಲಿದ್ದಂಥದ್ದು ಆಮೇಲೆ ಇರೋದಿಲ್ಲ, ನಿಧಾನವಾಗಿ ಬರ್ತಾ ಇರ್ತದೆ. ಇದನ್ನ ಈ ಕೆಲಸಗಳಲ್ಲಿ ಅಲ್ಲಿ ಇಲ್ಲಿ ಇದು ಬಿಟ್ಬಿಡಿ, ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ, ಹೆಂಗೋ ಅರೇಂಜ್ ಮಾಡ್ಕೊಳ್ಬೋದು. ಬಟ್ ಕೆಲವರು ಲವ್ ಮಾಡಿದಾಗ ಇದ್ದಂಥ ಖುಷಿ, ಮದುವೆ ಮಾಡ್ಕೊಂಡಾಗ ಇದ್ದಂತಹ ಖುಷಿ, ಅದಾಮೇಲೆ ನಿಧಾನವಾಗಿ ರಾಯರ ಕುದುರೆ ಕತ್ತೆ ಆಗ್ತಾ ಇದೆ. ಚೆನ್ನಾಗಿ ಓಡೋ ಕುದುರೆ ಈಗ ಕತ್ತೆ ಆಗ್ಬಿಟ್ಟಿದೆ. ಯಾಕೆಂದ್ರೆ ಆ ಜೋಶ್ ಇಲ್ಲ, ಆ ಹೋಶ್ ಇಲ್ಲ, ಆ ಪ್ರೀತಿ ಇಲ್ಲ, ಆ ಒಂದು ಸ್ವಾರಸ್ಯ ಇಲ್ಲ, ಆ ಒಂದು ರಸ ಇಲ್ಲ, ನಿರಸ ಆಗ್ಬಿಟ್ಟಿದೆ ಬದುಕು. ಅಯ್ಯೋ ಅದೇ ಹೆಂಡತಿ, ಅದೇ ರಾತ್ರಿ, ಅದೇ ಊಟ, ಯಾರಿಗೆ ಬೇಕ? 1 ವರ್ಷದಲ್ಲಿ ಸುಸ್ತಾಗ್ಬಿಡ್ತಾನೆ. ಆಮೇಲೆ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಕೆಲವರು ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕೆಲವರು ಈಯಾಳ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಮ್ಮ ಅಕ್ಕ ಅಂತ ಬೈತಾರೆ, ಕೆಟ್ಟದಾಗೆಲ್ಲ ಬೈತಾರೆ. ಏನು ಸ್ಟಾರ್ಟಿಂಗ್ ಇದ್ದಾಗ ನನ್ನ ಚಿನ್ನ, ನನ್ನ ರನ್ನ, ನನ್ನ ಮುದ್ದು, ನನ್ನ ಬಂಗಾರ, ಬಾ ಎಂತೆಂಥ ವರ್ಡ್ಗಳೆಲ್ಲ ಬರ್ತವೆ ಅಂತ. ಆಮೇಲೆ ಎಲ್ಲೋಯ್ತದು, ಏನಾಯ್ತು? ಆದ್ರಿಂದ ನಾವು ಶಾಶ್ವತವಾಗಿರುವಂಥದ್ದನ್ನ ನೋಡ್ಬೇಕು. ನಮ್ಮ ದೃಷ್ಟಿಕೋನ ಶಾಶ್ವತತೆ ಇರ್ತಬೇಕು. ಯಾವಾಗ ನಮಗೆ ಈ ದೂರದೃಷ್ಟಿ ಇರೋದಿಲ್ಲ, ಕೇವಲ ಹಿಂಗ್ ಮಾತ್ರ ಮಾತಾಡಿಸ್ತವನು. ಅದಕ್ಕೆ ನಾನು ಅವನನ್ನು ಲವ್ ಮಾಡ್ಬಿಟ್ಟೆ, ಚೆನ್ನಾಗಿ ಹೊಗಳ್ಬಿಟ್ಟ, ಲವ್ ಮಾಡ್ಬಿಟ್ಟೆ. ಈಗ ಹೊಗಳದ ಮೇಲೆ ಮುಂದೆ ಜೀವನದಲ್ಲೂ ನಿಜವಾಗ್ಲೂ ಹೊಗಳ್ತಾ ಇರ್ತಾನ? ಹೊಗಳಲ್ಲ, ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ಬೇಕು. ಓಕೆ, ಎಲ್ಲರೂ ಹಿಂಗೇನೆ, ಅಂತಿಮದಲ್ಲಿ ಹಿಂಗೆ ಆಗ್ಬಿಡ್ತಾರೆ. ಆ ರೀತಿ ಅಕ್ಸೆಪ್ಟೆನ್ಸಿ ಇರಬೇಕು ಮುಂಚಿತವಾಗಿ. ಅದಕ್ಕೆ ಮದುವೆ ಮಾಡ್ಕೊಳ್ಳೋರು ಬಂದಾಗ ಎಲ್ಲವನ್ನ ಹೇಳಿ ಬಿಟ್ಬಿಟ್ಟಿರ್ತೀನಿ. ಹೇಳದೆ ಹೋದ್ರೆ ಅವ್ರಿಗೆ ಅದೊಂಥರ ಶಾಕಿಂಗ್ ನ್ಯೂಸ್. ಅಕಸ್ಮಾತ್ ಹೇಳ್ಬಿಟ್ರೆ, ಯಾವ ಗುರುಗಳು ಹೇಳಿದ್ರು ಬಿಡ, ನಂಗೆ ಗೊತ್ತು, ಅವ್ನು ಹಿಂಗೇನೆ, ಗಂಡ ಹಿಂಗೆ, ಹೆಂಡತಿ ಹಿಂಗೆ, ಅದು ಗೊತ್ತಾಗ್ಬಿಡ್ದು.
ಅದಕ್ಕೆ ಇಲ್ಲಿ ಜಿಮ್ಮು ಒಳ್ಳೆ ಲಾಭ, ಯೋಗ ಶಾಲೆಗಳು ಯಾವುದಿದೆ ಎಲ್ಲ ಒಳ್ಳೆ ಲಾಭ. ರೀಸನ್ ಏನು ಅಂದರೆ ಅಡ್ಮಿಷನ್ ಕಟ್ಬಿಡ್ತಾರೆ, ಬರಲ್ಲ, ಅದೆಲ್ಲವೂ ಕೂಡ ಲಾಭನೇ. 1 ತಿಂಗಳು ಫೀಸ್ ಕೊಟ್ಬಿಡ್ತಾರೆ, ಒಂದು 10-15 ದಿವಸ ಮಾಡ್ಬಿಟ್ಟು ಬಿಟ್ಬಿಡ್ತಾರೆ, 15 ದಿವಸದ ಲಾಭ. ಈ ರೀತಿ ಅರ್ಧಂಬರ್ಧ ಬಿಟ್ಟೋದಂಥದ್ದು ಸಾಕಷ್ಟು ಜನ. ಇದು ಬಿಟ್ಬಿಡಿ, ಆ LIC ಮತ್ತೆ ಅದು ಯಾವುದೋ ಈ ಪ್ರೀಮಿಯಂ ಕಟ್ತಿರಲ್ಲ, ಹೆಲ್ತ್ ಇನ್ಶೂರೆನ್ಸು, ಲೈಫ್ ಇನ್ಶೂರೆನ್ಸು, ಈ ಥರ ಲಕ್ಷ ಲಕ್ಷ ಕೋಟಿಗಳು ಕೊಳಿತಾ ಇದೆ ಅರ್ಧಂಬರ್ಧ ಕಟ್ಟಿರೋದು. ಅದ್ರಲ್ಲಿ ನಾನು ಒಬ್ಬ. ಏನೋ ಜೋಶಲ್ಲಿ ಅವ್ರು ಯಾರೋ ಹೇಳಿದ್ರು ಮಾಡಿದ್ರು, ನನ್ನ ಹಿಂದೆ ಬಿದ್ದು ಬೆಳಿಗ್ಗೆ ಫಾಲೋ ಅಪ್ ಮಾಡಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಸಾರ್ ಒಂದೇ ಒಂದು ಮಾಡಿಸಿ ಸರ್, ಒಂದೇ ಒಂದು ಮಾಡಿಸಿ ಸರ್, ಹಿಂದ್ ಬಿದ್ದು ಮಾಡಿಸ್ಬಿಟ್ಟ. ಏನೋ ಅವನ ಖುಷಿಗೋಸ್ಕರ ಹಾಕ್ಬಿಟ್ಟೆ, ಗಟ್ಟಕ್ಕೆ ಆಗ್ಲಿಲ್ಲ. ಲಕ್ಷಾಂತರ ಕೋಟಿಗಳು ಈ ರೀತಿ ವಿಮೆ ಬಿದ್ದಿದೆ ಕಟ್ಟಿರುವಂಥದ್ದು. ಅದರಿಂದ ಅವ್ರಿಗೆ ಬೇಜಾನ್ ಲಾಭ. ಕಟ್ಟಿರೋರು ತಗೊಂಡಿರೋರು ಅವ್ರು ಬಿಟ್ಬಿಡಿ, ಈ ಬೆಟ್ಟ ಅರ್ಧಂಬರ್ಧ ಬಿಟ್ಟಿರೋರು ಸುಮಾರು ಜನ ಇದ್ದಾರೆ. ಸಾಕಷ್ಟು ಜನ ಟೈಲರ್ ಅಂಗಡಿಗೆ ಹೋಗಿ ಮಾತಾಡಿ, ಇವಾಗಿಲ್ಲ ಎಲ್ಲ ರೆಡಿಮೇಡ್ ಆಗ್ತದೆ, ಟೈಲರ್ ಅಂಗಡಿಗಳಿಗೆ ಹೋಗಿ ಬಟ್ಟೆಗಳು ತಗೊಂಬಂದು ಕೊಟ್ಬಿಟ್ಟಿರ್ತಾರೆ, ಮರ್ತೇ ಹೋಗ್ಬಿಟ್ಟಿರ್ತಾರೆ. ಆ ರೀತಿ ಬಿಟ್ಟು ಬಂದಂಥದ್ದು ಎಷ್ಟೋ ಶರ್ಟ್ ಪೀಸ್ಗಳು, ಪ್ಯಾಂಟ್ ಪೀಸ್ಗಳು ಆಗಾಗೇ ಇರ್ತವೆ. ಅವ್ರು ಒಂದು ವರ್ಷ, 2 ವರ್ಷ, 3 ವರ್ಷ, 5 ವರ್ಷ ನೋಡ್ತಾರೆ, ಆಮೇಲೆ ಕೊಟ್ಬಿಡ್ತಾರೆ, ಯಾರಿಗಾದ್ರೂ ಕೊಟ್ಬಿಡ್ತಾರೆ, ಇಲ್ಲಾಂದ್ರೆ ಐರನ್ ಮಾಡಕ್ಕೆ ಕೆಳಗಡೆ ಹಾಕೊಂಡಿರ್ತಾರೆ. 1-2 ಅಲ್ಲ, ಸಾಕಷ್ಟು ಜನ ಹಂಗೆ ಮಾಡ್ತಾರೆ. ನನ್ನ ಹತ್ರ ನನ್ನ ಅನುಭವಗಳನ್ನು ಹೇಳ್ತೀನಿ. ಮಕ್ಕಳಿಗೆ ಹೆಸರಿಟ್ಕೊಡಿ ಅಂತ ಬರ್ತಾರೆ, ನಮ್ಮ ಮನೆಗೆ ಹೆಸರಿಟ್ಕೊಡಿ ಅಂತ ಬರ್ತಾರೆ, ಸೊ ನಮ್ಮ ಕಂಪ್ನಿಗೆ ಹೆಸರಿಟ್ಕೊಡಿ ಅಂತ ಬರ್ತಾರೆ. ನನಗೆ ಗೊತ್ತು ಈ ಥರ ಮಾಡ್ತಾರೆ ಅಂತ. ಅಡ್ವಾನ್ಸ್ ಇಲ್ದಿರ ನಾನು ಮಾಡೋದಿಲ್ಲ. ಮುಂಚೆ ಅಡ್ವಾನ್ಸ್ ಇಸ್ಕೊಳ್ತಾ ಈಗ ಪೂರ್ತಿ ಅಮೌಂಟ್ ಕೊಟ್ಟರೆ ಶುರು ಮಾಡ್ತೀನಿ, ಇಲ್ಲ ಅಂದರೆ ಕೊಡಲ್ಲ, ಇಲ್ಲ ಹೋಗ ಅಂತ ಅಂದ್ಬಿಟ್ಟು ಕಳಿಸ್ಬಿಡ್ತೀನಿ. ಸೊ ಅಡ್ವಾನ್ಸ್ ಕೊಟ್ಬಿಟ್ಟು ಬಾಡ್ದು ಎಷ್ಟೊಂದು ಹೆಸರುಗಳಿದ್ದಾವೆ, ಸುಮಾರು ಒಂದು 100+ ಇದ್ದಾವೆ. 2008ಇಂದ ಇಲ್ಲಿವರೆಗೂ 100ಕ್ಕೂ ಮೇಲ್ಪಟ್ಟಂತಹ ಹೆಸರುಗಳೆಲ್ಲ ಸುಮ್ಮನೆ ಬರಲೇ ಇಲ್ಲ ಅವ್ರು ಯಾರು. ಕೆಲವರು ಇದು ಬಿಟ್ಬಿಡಿ, ಚಿಕ್ಕದು ಶ್ರೀಯಂತ್ರ ಮಾಡಿಸ್ಕೊಳ್ತಾರೆ, ಯಂತ್ರಗಳು ಮಾಡಿಸ್ಕೊಳ್ತಾರೆ. ಈ ಮನೆ ಕಟ್ಟೋದಕ್ಕೆ ಮನೆ ಅತ್ಯದ್ಭುತವಾಗಿ ಅವರು ಇರೋಂಥವ್ರು ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳವರೆಗೂ 3 ತಲೆಮಾರವರೆಗೂ ಒಳ್ಳೆ ಅಭಿವೃದ್ಧಿ ಸಮೃದ್ಧಿಗಾಗಿ ಈ ಪಾಯ ಪೂಜೆ ಮಾಡಬೇಕಾದ್ರೆ ಅಲ್ಲಿ ಒಂದು ಯಂತ್ರಗಳನ್ನು, 3 ರೀತಿ ಯಂತ್ರಗಳನ್ನು ಕೊಡ್ತೀವಿ. ಅತ್ಯದ್ಭುತವಾದ ವಜ್ರಯಂತ್ರ, ಸೊ ಕನಕ ಯಂತ್ರ, ಅದಾದ್ಮೇಲೆ ಸುವರ್ಣ ಅಲ್ಲ ರಜತ ಯಂತ್ರ ಅಂತೇಳಿ 3 ರೀತಿ ಯಂತ್ರಗಳನ್ನು ಮಾಡಿಕೊಡ್ತೀನಿ. ಅದೆಲ್ಲವೂ ಕೂಡ ನಿಮಗೆ ಪಾಯಕ್ಕೆ ಹಾಕ್ತೀವಿ, ಭೂಮಿಗೆ ಹಾಕ್ತೀವಿ. ಅದನ್ನು ಮಾಡಿಟ್ಬಿಡಿ ಅಂತ ಹೋಗ್ತಾರೆ, ಮತ್ತೆ ಬರೋದೇ ಇಲ್ಲ. ಸುಮಾರು ತಿಂಗಳಾನುಗಟ್ಲೆ ಆಯಿತು. ಒಂದು ಟೈಮ್ ಕೊಟ್ಟಿರ್ತೀನಿ, ಇಷ್ಟು ದಿವಸ ಬಿಟ್ಟು ಬನ್ನಿ ಅಂತ, ಅಷ್ಟು ದಿವಸ ಬಿಟ್ಟು ಬರೋದಿಲ್ಲ. 3 ತಿಂಗಳಾಯಿತು, 4 ತಿಂಗಳು, 6 ತಿಂಗಳಾಯಿತು, 1 ವರ್ಷ ಆಯಿತು, ಬರಲಿಲ್ಲ. ಅದನ್ನು ನಾನು ಇಟ್ಕೊಂಡು ನಾನು ತಗೊಂಡೋಗಿ ಸೀದಾ ತಗೊಂಡೋಗಿ ನೀರಿಗೆ ಬಿಟ್ಬಿಡ್ತೀನಿ. ಏನು ಮಾಡೋದಕ್ಕೆ ಸಾಧ್ಯವಿಲ್ಲ. ಈ ರೀತಿ ಪ್ರತಿಯೊಬ್ಬ ವೃತ್ತಿಪರನಲ್ಲೂ ಕೂಡ ಈ ರೀತಿ ಮಾಡಿ ಬಿಟ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ಆದರೆ ಕಂಪ್ಲೀಟ್ ಮಾಡೋದಿಲ್ಲ. ಈ ರೀತಿ ಮಾಡದಂಥ ಎಲ್ಲ ಕೆಲಸಗಳು ನಮಗದೊಂದು ರೀತಿ ದರಿದ್ರ ಇದ್ದಂಗೆ, ಅದು ನಮಗೆಲ್ಲೋ ಒಂದು ರೀತಿ ಬ್ಲಾಕೇಜಸ್ ಆಗುತ್ತೆ. ಆ ರೀತಿ ಮಾಡಿಸ್ಲೇಬೇಡಿ, ಬಿಟ್ಬಿಡಿ. ಅದ್ರ ಬದಲು ಆರಾಮಾಗಿ ನಿಮ್ಮ ಜೀವನ ಹೆಂಗೆ ನಡೀತಾ ಇದೆ ಹಂಗೆ ನಡೆಸ್ಕೊಂಡು ಹೋಗ್ಬಿಡಿ. ಆದರೆ ಶುರು ಮಾಡಿ ಅಂತ್ಯಗೊಳಿಸ್ತೇ ಹೋದ್ರೆ ಈ ರೀತಿ ರಾಯರು ಕೂದ್ರೆ ಕತ್ತೆ ಆಗುತ್ತೆ ಅಂತ. ಕೇವಲ ಅದು ನಿಮ್ಮ ಕಾಲಕ್ಕೆ ಮಾತ್ರ ನಿಂತ್ಕೊಳ್ಳೋದಿಲ್ಲ, ನಿಮ್ಮ ಮಕ್ಕಳನ್ನು ಅದೇ ರೀತಿ ಮಾಡ್ತಾರೆ, ಮೊಮ್ಮಕ್ಕಳು ಅದೇ ರೀತಿ ಮಾಡ್ತಾರೆ. ದಯಮಾಡಿ ಆ ರೀತಿ ಮಾಡಬೇಕು. ಶುರು ಮಾಡಿದ್ರೆ ಹಾಗೇ ಟೈಮ್ ಪಾಸ್ ಮಾಡ್ಕೊಂಡಿರಿ, ಏನೂ ಅಭ್ಯಂತರ ಇಲ್ಲ. ಆದರೆ ಈ ರೀತಿ ಶುರು ಮಾಡಿ ಅಂತ್ಯಗೊಳಿಸ್ತಲ್ಲ, ಅದು ಬಹಳ ಬಹಳ ಅಪಾಯಕಾರಿ. ಆದ್ದರಿಂದ ನಾನು ಹೇಳೋದನ್ನ ನೀವು ಗಮನ ಕೊಟ್ಟು ಮನನ ಮಾಡಿ. ನನಗೆ ಆಸಕ್ತಿ, ಕುತೂಹಲ, ಶ್ರದ್ಧೆ, ಭಕ್ತಿ, ನಂಬಿಕೆ, ವಿಶ್ವಾಸ ತಾತ್ಕಾಲಿಕವಾಗಿದೆಯಾ, ಶಾಶ್ವತವಾಗಿದೆಯಾ? ಇದನ್ನ ನಾನು ಎಷ್ಟು ವರ್ಷ ತೂಗಿಸಬಲ್ಲೆ, ಎಷ್ಟು ವರ್ಷ ಸಂಭಾಳಿಸಬಲ್ಲೆ, ಎಷ್ಟು ವರ್ಷಗಳು ನಾನು ಇದನ್ನ ಈ ಹಾದಿಯಲ್ಲಿ ನಡೆಯಬಲ್ಲೆ, ಸಾಧ್ಯವಿದೆಯಾ ನನ್ನ ಕೈಯಲ್ಲಿ? ಇದನ್ನೆಲ್ಲ ನೀವು ತಿಳ್ಕೊಳ್ತಾ ಹೋಗ್ಬೇಕು. ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ತೀವಿ, ಬೇರೆಯವ್ರನ್ನ ಕೇಳಬೇಡಿ. ಯಾರು ನೀವು ನನ್ನ ಕೈಯಲ್ಲಿ ಆಗುತ್ತೆ, ನಾನು ಮಾಡ್ತೀನಿ ಅನ್ನಂಗಿದ್ರೆ ಖಂಡಿತವಾಗಲೂ ಮುಂದುವರಿರಿ. ಇಲ್ಲ ಅಂದರೆ ಬಿಟ್ಬಿಡಿ, ಮರ್ತುಬಿಡಿ. ಅದನ್ನು ಮರ್ತುಬಿಟ್ಟು ಬೇರೆ ಯಾವುದು ಸಾಧ್ಯವಾಗುತ್ತೆ ಅದನ್ನು ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೇರವಾಗಿ ಬಂದು ನಾನು ಭೇಟಿ ಮಾಡಿ. ಖಂಡಿತವಾಗಲೂ ನಾನು ನಿಮಗೆ ಎಲ್ಲವನ್ನ ಪೂರ್ವಾಪರಗಳನ್ನು ತಿಳಿದು ಸಂಕ್ಷಿಪ್ತವಾಗಿ ನಿಮಗೆ ಮಾರ್ಗದರ್ಶನವನ್ನು ನೀಡ್ತೀನಿ. ಇದೇ ರೀತಿ ಏನು ಮಾಡಬಾರ್ದು, ಏನು ಮಾಡಬೇಕು, ಹೇಗೆ ಮಾಡಬೇಕು, ಈ 3 ತ್ರಿಶಕ್ತಿಗಳನ್ನು ಹೇಳ್ಕೊಡ್ತೀನಿ. ಎಂಥದ್ದೇ ಸಮಸ್ಯೆಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗ್ಲೂ ಪರಿಹಾರಗಳು ನಿಮಗೆ ಶತಸಿದ್ಧ, ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಮರೆಯದೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ
ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬೋದು. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ. ಹಂಚೋದ್ರಿಂದ ಜ್ಞಾನ ಬೆಳೆಯುತ್ತೆ, ಆದ್ದರಿಂದ ಹಂಚೋ ಪ್ರಯತ್ನ ಮಾಡಿ. ಬಹಳ ಬಹಳ ಎಲ್ಲರಿಗೂ ಕೂಡ ಒಂದಷ್ಟು ಜ್ಞಾನೋದಯ ಆಗಲಿ, ಜ್ಞಾನಾರ್ಜನೆ ಎಲ್ಲರಿಗೂ ಬೇಕಾಗಿರೋದು. ಆದ್ದರಿಂದ ದಯಮಾಡಿ ಹಂಚಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.